ಒಂದು ಕಡೆ ಇಡಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದರೆ ಇನ್ನೊಂದು ಕಡೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇಡಿ ತನಿಖೆ ಮಾಡ್ತಾ ಇದೆಯಲ್ಲ, ಇದೇ ರೀತಿ ದೇಶಾದ್ಯಂತ ತನಿಖೆ ಮಾಡಿದ್ರೆ ಎಷ್ಟು ಕಡೆಗಳಲ್ಲಿ ಅರೆಸ್ಟ್ ಆಗಬಹುದಾಗಿತ್ತು ಅಂತ ಸಚಿವ ಎಂ.ಸಿ. ಸುಧಾಕರ್ ಹೇಳ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಸಚಿವ ಎಂ.ಸಿ. ಸುಧಾಕರ್ ಅವರ ಮಾತು 5 ಕೋಟಿ ಮೀರಿದೆ ಅಂತ ಇಡಿ ತನಿಖೆ ಮಾಡ್ತಾ ಇದೆ. ದೇಶಾದ್ಯಂತ ಇದೇ ರೀತಿ ಐಟಿ ತನಿಖೆ ಮಾಡಿದರೆ ಅಥವಾ ಇಡಿ ತನಿಖೆ ಮಾಡಿದರೆ ಏನಾಗ್ತಿತ್ತು? ರಾಜಕೀಯ ಪ್ರೇರಿತ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಕೆಲವು ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತಲ್ಲ, ಆ ಕಾರಣದಿಂದಾಗಿ ಇದು ರಾಜಕೀಯ ಪ್ರೇರಿತ ಅಂತ ಅವರ ಮಾತಿನಲ್ಲಿ. ಇನ್ನು ಇಡಿ ತನಿಖೆ ವಿಚಾರಕ್ಕೆ ಜೊತೆಗೆ ಎಲೆಕ್ಟ್ರೋಲ್ ಬಾಂಡ್ ಯಾಕೆ ತನಿಖೆ ಆಗ್ತಾ ಇಲ್ಲ ಎನ್ನುವ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಬಿಜೆಪಿ ಇಡಿಯನ್ನು ಬಳಸ್ಕೊಳ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು SIT ಮಾಡಿ ತನಿಖೆಯನ್ನು ಮಾಡಿತ್ತು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವರು ಸಂಪುಟದಿಂದ ನಿರ್ಗಮಿಸಿದ್ರು, ರಾಜೀನಾಮೆಯನ್ನು ಸಲ್ಲಿಸಿದರು. ಇದು ಹೈದರಾಬಾದ್ಗೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಒಂದು ಕಾರಣದಿಂದ ಇಂಟರ್ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಎಕನಾಮಿಕ್ ಅಫೆನ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ 5 ಕೋಟಿಗಿಂತ ಮೀರಿ ಇದೆ ಅಂತಕ್ಕಂಥ ಕಾರಣದಿಂದ ಇವತ್ತು ಇಡಿ ಪ್ರವೇಶ ಆಗಿದೆ ಅಂತಕ್ಕಂಥ ಹೇಳಿಕೆಗಳು ಮತ್ತು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇವತ್ತು ಇಡಿ ಮುಕ್ತವಾಗಿದೆ. ಅವರು ತನಿಖೆ ಮಾಡೋದಕ್ಕೆ ಯಾರೂ ಇದರಲ್ಲಿ ಅಡ್ಡಿಪಡಿಸೋದಿಲ್ಲ. ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅನ್ನತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಎಲ್ಲ ರೀತಿ ದೇಶದಲ್ಲಿ ಎಲ್ಲ ರೀತಿ ಪ್ರಕರಣಗಳನ್ನು ಇದೇ ರೀತಿಯಾದಂಥ ದೃಷ್ಟಿಕೋನದಲ್ಲಿ ನೋಡಿದರೆ ನಾವು ಯಾರೂ ಇದನ್ನು ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಏನು ಸುಪ್ರೀಂ ಕೋರ್ಟೇ ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ತನ್ನ ಒಂದು ಅಬ್ಸರ್ವೇಷನನ್ನು ಮಾಡಿತ್ತು, ಅಂಥದ್ದನ್ನು ಇವತ್ತು ಮರೆಮಾಚಿ ಇವತ್ತು ಭಾಳಷ್ಟು ಏನು ಸಂಸ್ಥೆಗಳು ಅವರ ಆದಾಯನೇ ಇಲ್ಲ ಅಂಥವರ ಸಂಸ್ಥೆಗಳು ಎಷ್ಟು ಹಣ ಕೊಟ್ಟಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ, ಅದರ ಡಿಸ್ಕ್ಲೋಸರ್ ಆಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಅದನ್ನು ಈ ದೊಡ್ಡ ದೊಡ್ಡ ಜಾರಿ ನಿರ್ದೇಶನಾಲಯಗಳು ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ?